ಮಹಾದಾಸೋಹ ಪೀಠದೊಳಿ ಮಹಾಪ್ರಸಾದಿಯಂ ತಾವಾಗಿ ಮಹಾಗಂಭೀರ ವಾಣಿಯೊಳ್ ಮಹಾತತ್ವಂ ಪೇಳುತ್ತಂ ಮಹದಾನಂದಳು ಒಂದಾದ ಮಹಾದಾಸೋಹಿ ಪೂಜ್ಯ ಅಪ್ಪಾಜಿಯವರ ಸರ್ವದಲೆ ದಾಸೋಹ ಯತ್ರ ಜೀವ ತತ್ರ ಶಿವ ಮಾನವ ಸೇವೆಯೇ ಬಹುದೊಡ್ಡ ಸೇವೆ ಎಂದು 91 ವರ್ಷ ಶರಣರ ಸೇವೆ ಮಾಡಿದ ನಮ್ಮ ಅಪ್ಪಾಜಿಯವರ ಕುರಿತು ಒಂದು ಕಿರುನೋಟ. ಅಂದು 14 ನವೆಂಬರ್ 1934 7ನೇ ಪೀಠಾಧಿಪತಿ ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರು ಹಾಗೂ ಮಾತೋಶ್ರೀ ಗೋದುತಾಯಿ ಅವ್ವಾಜಿಯವರ 5 ಜನ ಮಕ್ಕಳಲ್ಲಿ 3ನೇಯವರೇ ನಮ್ಮ ವಿದ್ಯಾ ಭಂಡಾರಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ. 14ನೇ ವರ್ಷದ ಬಾಲಕನಿದ್ದಾಗಲೇ ರಜಾಕರ್ ಹಾವಳಿ ಇತ್ತು. ತಂದೆಯವರ ಮಾರ್ಗದರ್ಶನದಂತೆ ದಾಸೋಹ ಮಹಾಮನೆಯಲ್ಲಿ ನಿತ್ಯ ಶಿವಾರ್ಚನೆ, ಲಿಂಗಾರ್ಚನೆ ಹಾಗೂ ದಾಸೋಹ ಕಾರ್ಯವನ್ನು ನೆರವೇರಿಸುತ್ತಿದ್ದರು. ನೂತನ ವಿದ್ಯಾಲಯದಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ಇಂಟರ್ಮೀಡಿಯೇಟ್ ಹಾಗೂ ಪದವಿ ಶಿಕ್ಷಣವನ್ನು ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಪಡೆದುಕೊಂಡರು. ಪೂಜ್ಯರು ಕನ್ನಡ, ಸಂಸ್ಕೃತಿ, ಉರ್ದು, ಇಂಗ್ಲಿಷ್, ಗಣಿತ, ವಿಜ್ಞಾನ, ಮನೋವಿಜ್ಞಾನ ಹಾಗೂ ತತ್ವವಿಜ್ಞಾನದಲ್ಲಿ ಅಧ್ಯಯನ ಮಾಡಿದರು. ಅಂದಿನ ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ DC ಪಾವಟೆಯವರು ಶರಣಬಸವೇಶ್ವರ ದರ್ಶನಕ್ಕೆ ಬಂದರು. ಮಹಾಪ್ರಸಾದದ ಬಳಿಕ ಶಿವತೇಜದಿಂದ ಕಂಗೊಳಿಸುತ್ತಿದ್ದ ಯುವಕ ಶರಣಬಸವಪ್ಪ ಅಪ್ಪಾಜಿಯವರನ್ನು ಕಂಡು ದಿಟ್ಟಿಸಿ ನೋಡುತ್ತಿದ್ದರು. ದೊಡ್ಡಪ್ಪ ಅಪ್ಪಾಜಿಯವರಿಗೆ ನಿಮ್ಮ ಮಗ ಈಗ ಏನು ಓದಿದ್ದಾರೆ ಹಾಗೂ ಏನು ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸುತ್ತಾರೆ. ಆಗ ದೊಡ್ಡಪ್ಪ ಅಪ್ಪಾಜಿಯವರು ಈಗಷ್ಟೇ BA ಮುಗಿಸಿ ಸಂಸ್ಥಾನದ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಆಗ ಡಾಕ್ಟರ್ ಪಾವಟೆಯವರು, ನೀವು ಶ್ರೀಮಂತರು, ಸಂಸ್ಥಾನಿಕರು, ಮಗನಿಗೆ ಉದ್ಯೋಗದ ಅಗತ್ಯವಿಲ್ಲ, ಆದರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕಳಿಸಿದರೆ ಸ್ನಾತಕೋತ್ತರ ಪದವಿ ಪಡೆದು ಮತ್ತೆ ಸಂಸ್ಥಾನಕ್ಕೆ ಬರಬಹುದು ಎಂದು ಹೇಳುತ್ತಾರೆ. ಶಿವಪೂಜೆ, ಲಿಂಗ ಪೂಜೆ ನಮ್ಮ ನಿತ್ಯ ಪೂಜೆ, ಅಲ್ಲಿ ಕಳಿಸಿದರೆ ನಮ್ಮ ಸಂಸ್ಥಾನದ ಪರಂಪರೆಯನ್ನು ಮೀರಿದಂತಾಗುತ್ತದೆ ಎಂದು ದೊಡ್ಡಪ್ಪ ಅಪ್ಪಾಜಿಯವರು ಹೇಳಿದರು. ಆಗ ಪಾವಟೆಯವರು ಅಲ್ಲಿಯೇ ಎಲ್ಲಾ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದು ಒಪ್ಪಿಸಿದರು. ಸ್ನಾತಕೋತ್ತರ ಪದವಿಯು ಅಧ್ಯಯನ ಮುಗಿದ ಕೂಡಲೇ ಅಪ್ಪಾಜಿಯವರು ಅದೇ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿಯೂ ನೇಮಕಗೊಂಡರು. ಸದಾಕಾಲ ನಿರಂತರವಾಗಿ ನಡೆಯುತ್ತಿದ್ದ ದಾಸೋಹ ಮಹಾಮನೆಗೆ ಸಿಡಿಲೊಂದು ಬಡಿಯಿತು. 1983ರಂದು ಶ್ರಾವಣ ಮಾಸದಂದು ದೊಡ್ಡಪ್ಪ ಅಪ್ಪಾಜಿಯವರು ಲಿಂಗೈಕ್ಯರಾದರು. ಕೇವಲ ಭಕ್ತ ಸಾಗರ ಅಷ್ಟೇ ಅಲ್ಲದೆ ವರುಣನು ಸಹ ಕಣ್ಣೀರು ಹಾಕಿದರು. ಆಗ 8ನೇ ಪೀಠಾಧಿಪತಿಯಾಗಿ ಅಪ್ಪಾಜಿಯವರು ಪೀಠವನ್ನು ಅಲಂಕರಿಸುತ್ತಾರೆ. ಇವರ ತಂದೆಯವರಾದಂಥ ದೊಡ್ಡಪ್ಪ ಅಪ್ಪಾಜಿಯವರು 1903ರಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸುತ್ತಾರೆ. 1918ರಲ್ಲಿ ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪಿಸುತ್ತಾರೆ ಹಾಗೂ 34ರಲ್ಲಿ ಮಹಾದೇವಿ ಕನ್ಯಾ ಪ್ರೌಢಶಾಲೆಯನ್ನು ತೆಗೆಯುತ್ತಾರೆ. ನಮ್ಮ ಅಪ್ಪಾಜಿಯವರು 1956ರಲ್ಲಿ ಶರಣಬಸವೇಶ್ವರ ವಿಜ್ಞಾನ ಕಾಲೇಜು, 67ರಲ್ಲಿ ಶರಣಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯನ್ನು ಸ್ಥಾಪಿಸುತ್ತಾರೆ. 1973ರಲ್ಲಿ ಇವರು ಸಹ ಮಹಿಳೆಯರಿಗಾಗಿ ಕಲಾ ಮತ್ತು ವಿಜ್ಞಾನ ವಿಷಯದಲ್ಲಿ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಾಲೇಜನ್ನು ಸ್ಥಾಪಿಸುತ್ತಾರೆ. 1993ರಲ್ಲಿ ಶರಣಬಸವೇಶ್ವರ ರೆಸಿಡೆನ್ಷಿಯಲ್ ಕಾಂಪೋಸಿಟ್ PU ಕಾಲೇಜ್ ಕಲಬುರಗಿ ಸ್ಥಾಪಿಸುತ್ತಾರೆ. 2002ರಲ್ಲಿ ಅಪ್ಪ ಇಂಜಿನಿಯರಿಂಗ್ ಕಾಲೇಜು, 2010ರಲ್ಲಿ ವೀರಪ್ಪ ನಿಷ್ಠಿ ಇಂಜಿನಿಯರಿಂಗ್ ಕಾಲೇಜ್ ಹಾಗೂ ತಮ್ಮ ಕನಸಿನ ಕೂಸಾದಂತಹ ಅಪ್ಪ ಪಬ್ಲಿಕ್ ಶಾಲೆ CBSE, 2011ರಲ್ಲಿ ಮಹಿಳೆಯರಿಗಾಗಿ ಗೋದುತಾಯಿ ಇಂಜಿನಿಯರಿಂಗ್ ಕಾಲೇಜ್ ಹಾಗೂ ಬೀದರ್ನಲ್ಲಿ ಲಿಂಗರಾಜಪ್ಪ ಇಂಜಿನಿಯರಿಂಗ್ ಕಾಲೇಜ್ ಅನ್ನು ಸ್ಥಾಪಿಸುತ್ತಾರೆ. ಇನ್ನು 2017ರಲ್ಲಿ ಶರಣಬಸವ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುತ್ತಾರೆ. ಇದು ನಮ್ಮ ಪೂಜ್ಯರ ಹೆಗ್ಗಳಿಕೆ. ಮೌಂಟೇಸರಿಯಿಂದ ಹಿಡಿದು ವಿಶ್ವವಿದ್ಯಾಲಯದ ಸ್ಥಾಪನೆ ಮಾಡುವ ತನಕ ಅವರ ಶೈಕ್ಷಣಿಕ ಕಾರ್ಯ ಹಬ್ಬಿದೆ. ಈ ಭಾಗದ ಶಿಕ್ಷಣ ಬ್ರಹ್ಮ ಎಂದು ಹೇಳಿದರೂ ತಪ್ಪಾಗುವುದಿಲ್ಲ. ಸುಮಾರು 4 ಇಂಜಿನಿಯರಿಂಗ್ ಕಾಲೇಜು, 5 ಡಿಗ್ರಿ ಕಾಲೇಜುಗಳು, 85 ಕೋರ್ಸ್ಗಳು ಹಾಗೂ 40,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿದ್ದಾರೆ. 2,500ಕ್ಕಿಂತ ಹೆಚ್ಚು ಜನರಿಗೆ ಉದ್ಯೋಗ ನೀಡಿದ್ದಾರೆ. ನಮ್ಮ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲದೆ HKE ಸಂಸ್ಥೆ ಅಧ್ಯಕ್ಷರಾಗಿಯೂ ತಮ್ಮ ಛಾಪು ಮೂಡಿಸಿದ್ದಾರೆ. ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಅಖಿಲ ಭಾರತ ಶಿವಾನುಭವ ಮಂಟಪ ಮತ್ತು ಗ್ರಂಥ ವಿಶ್ವವಿದ್ಯಾಲಯ ಸ್ಥಾಪಿಸಿದರು. ದಾಸೋಹ ಜ್ಞಾನರತ್ನ ಪತ್ರಿಕೆಯ ಸಂಸ್ಥಾಪಕರಾಗಿ ಸೇವೆ ಸಲ್ಲಿಸಿದರು. ಅಂದು ರಾತ್ರಿ 12 ಗಂಟೆಗೆ ಸಂಸತ್ತಿನ ಉಪ ಸಭಾಪತಿಯವರು ಅಪ್ಪಾಜಿಗೆ ಕರೆ ಮಾಡಿ, ನಿಮ್ಮ ಕೀರ್ತಿ ಜಗತ್ತಿನಾದ್ಯಂತ ಹಬ್ಬಿರುವ ವಿಷಯ ನಮಗೆ ಗೊತ್ತು, ಅದಕ್ಕೆ ಸಂಸತ್ ಭವನದ ಆವರಣದಲ್ಲಿ ಭಕ್ತಿ ಭಂಡಾರಿ ಬಸವೇಶ್ವರ ಪ್ರತಿಮೆ ಸ್ಥಾಪಿಸಲು ನೀವೇ ಯೋಗ್ಯ ವ್ಯಕ್ತಿ ಎಂದು ಹೇಳಿದರು. ಆಗ ಒಂದು ಕ್ಷಣವೂ ಯೋಚಿಸದೆ ಸುಮಾರು 20 ಲಕ್ಷ ರೂಪಾಯಿ ತಮ್ಮ ಸಂಸ್ಥೆಯಿಂದ ಖರ್ಚು ಮಾಡಿ ಮುಂಬಯಿಯ ಶ್ರೀ ಶ್ಯಾಮ್ ಸಾರಂಗ್ ಎನ್ನುವ ಪ್ರತಿಭಾವಂತ ಕಲಾವಿದರಿಂದ 23/4/2004
9ನೇ ದ್ವಾರದಲ್ಲಿ ಶಿವಾರೋಹಿ ಬಸವೇಶ್ವರ ಪುತ್ಥಳಿಯನ್ನು ಸ್ಥಾಪಿಸಿದರು. ಅಂದಿನ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಇವರ ಸಾಮಾಜಿಕ ಧಾರ್ಮಿಕ ಸೇವೆಯನ್ನು ಕಂಡು ಸ್ವಯಂ ಕಲಬುರಗಿಗೆ ಬಂದು ಶಿಕ್ಷಣ ಸಂಸ್ಥೆಯನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. ತನಗಾಗಿ ಮಾಡುವುದು ಉಪಜೀವನ, ತನಗಾಗಿ ಎನ್ನದೆ ಪರಹಿತ ಮಾಡುವುದು ಒಳ್ಳೆಯ ಜೀವನ. ಆದರೆ ಪರಹಿತ ಮಾಡುವುದಲ್ಲಿ ಪರಮಾತ್ಮನನ್ನೇ ಕಂಡವರೇ ಅದುವೇ ಶಿವಜೀವನ ಎಂಬುದು ಅಪ್ಪಾಜಿಯವರ ಜೀವನದ ಮಂಥನವಾಗಿದೆ ಎಂದು ಪ್ರಶಸ್ತಿಗೆ ಅಪೇಕ್ಷೆ ಪಡೆದ ಅಪ್ಪಾಜಿಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ನಮ್ಮ ಪ್ರಕಾರ ಪ್ರಶಸ್ತಿಗಳ ಘನತೆ ಅಪ್ಪಾಜಿಗೆ ಸಿಕ್ಕಿರುವುದರಿಂದ ಆ ಪ್ರಶಸ್ತಿಗಳ ಗೌರವನೇ ಹೆಚ್ಚಾಗಿದೆ ಎಂದು ಹೇಳಿದರೂ ತಪ್ಪಾಗುವುದಿಲ್ಲ. 1992ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಲಾಯಿತು. 1998ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2000ರಲ್ಲಿ ಗೋಖಲೆ ಶಿಕ್ಷಣ ಸಂಸ್ಥೆ ನಾಸಿಕ್ ಪುಣ್ಯ ಶ್ಲೋಕ ಶಿವಪಾರ್ವತಿ ಆಧ್ಯಾತ್ಮಿಕ ಪ್ರಶಸ್ತಿ, 2002ರಲ್ಲಿ ಸ್ವರ್ಣ ಮಂದಿರ ಅಮೃತ್ಸರ ಪಂಜಾಬದಿಂದ ಶಿರೋಮಣಿ ಗುರುದ್ವಾರ ಪ್ರಶಸ್ತಿ, 2006ರಲ್ಲಿ ಲಲಿತ ಕಲಾ ಅಕಾಡೆಮಿ ಕರ್ನಾಟಕ ಸರ್ಕಾರ ಕಲಾ ಪೋಷಕ ಪ್ರಶಸ್ತಿ, 2018ರಲ್ಲಿ HKE ಸಂಸ್ಥೆಯಿಂದ ವಿದ್ಯಾ ಭಂಡಾರಿ, ಅದೇ ವರ್ಷ 2ನೇ ಖಾಜಾ ಅಬ್ದುಲ್ ಫಯಜ್ ಪ್ರಶಸ್ತಿ, 2022ರಲ್ಲಿ ಬಿದರ್ ಹಾರ್ಕೂಡ್ ಸಂಸ್ಥಾನದಿಂದ ಶ್ರೀ ಚನ್ನ ರೇಣುಕಾ ಬಸವ ಪ್ರಶಸ್ತಿ ದೊರಕಿದೆ. ಲತಾ ಮಂಗೇಶ್ಕರರಿಂದ ಸಂಸ್ಥೆಯ ಪ್ರಾರ್ಥನೆ ಗೀತೆಯಾದ ಹರನೇ ಸತ್ಯವೂ ಸತ್ಯವೇ ಹರನು ಈ ಸುಂದರ ಹಾಡು ಹಾಡಿಸಿದ್ದಾರೆ. ಅಂದು ಆಗಸ್ಟ್ 14, 2025 ಇಡೀ ದೇಶ 15 ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆಯ ಸಿದ್ಧತೆಯಲ್ಲಿತ್ತು. ಆದರೆ ನಮ್ಮ ಕಲಬುರಗಿಗೆ ಸಿಡಿಲೊಂದು ಬಡಿಯಿತು. ನೀವು ಮೌನವಾದ ಆ ದಿನ ಶರಣ ಮಂದಿರವೂ ಮೌನವಾಯಿತು. ದೀಪ ಬೆಳಕಿದರೂ ಬೆಳಕು ಅಳುವಂತಾಯಿತು. ಆ ದಿನ ದೇವಾಲಯದ ಗಂಟೆ ಮೊಳಗಿತ್ತು. ಆದರೆ ಅದು ಪ್ರಾರ್ಥನೆ ಆಗಿರಲಿಲ್ಲ, ವಿದಾಯದ ಧ್ವನಿಯಾಗಿತ್ತು. ನಮ್ಮ ಕಣ್ಣುಗಳು ಅತ್ತವು. ಎಲ್ಲೆಲ್ಲೂ ನೀರುವ ಮೌನವೇ ಆವರಿಸಿತು. ನದಿಯಂತೆ ಜನಸಾಗರ ಮಂದಿರಕ್ಕೆ ಹರಿದು ಬಂದರೂ ಮಹಾಮನೆಯು ಮೌನವಾಗಿತ್ತು. ಆದರೆ ನಿಮ್ಮ ಉಸಿರಿನ ಶಬ್ದ ದಾಸೋಹದಲ್ಲಿ ಇನ್ನೂ ಜೀವಂತವಾಗಿದೆ. ಇಂದು ಕಣ್ಣುಗಳು ಕೇಳುತ್ತೇವೆ, ಮತ್ತೆ ಯಾವಾಗ ಬರುತ್ತೀರಿ? ಹೃದಯ ಮಾತ್ರ ಹೇಳುತ್ತಿದೆ, ಅವರು ಎಲ್ಲೂ ಹೋಗಿಲ್ಲ. ನಮ್ಮ 9ನೇ ಪೀಠಾಧಿಪತಿ ದೊಡ್ಡಪ್ಪ ಅಪ್ಪಾಜಿಯವರಲ್ಲಿ ಕಾಣುತ್ತೇವೆ. ಮತ್ತೆ ಹುಟ್ಟಿ ಬನ್ನಿ ಅಪ್ಪಾಜಿ, ದೊಡ್ಡಪ್ಪ ಅಪ್ಪಾಜಿಯವರಿಗೆ ಮಗನಾಗಿ. ಇದು ನಮ್ಮ ಕಣ್ಣೀರಿನ ನಮಸ್ಕಾರ ಹಾಗೂ ಮೌನದ ವಂದನೆ.